ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ. ಕಾಮಧೇನು ನಿಮ್ಮ ಸಾರಿರಲು ಪರರ ಬೇಡಲಾರೆನಯ್ಯ, ನಿಮ್ಮುವ ಪೂಜಿಸಿ ಭವಬಂಧನ ಬಿಡದೇಕಯ್ಯ. ಹಿಂದಣ ಜನ್ಮದ ಚಿಹ್ನ ಬಿಡತನ್ನಕ್ಕ, ನಿಮ್ಮುವ ಪೂಜಿಸಿ ಏವಿನಯ್ಯ. ಎನ್ನ ಮನದ ಅವಗುಣವ ಕಳೆದು ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಈ ವಚನದ ಸಾರ ಹೀಗಿದೆ. ಬೇಡಿದುದನ್ನು ಕೊಡುವ ನೀವೇ ಇರುವಾಗ ನಾನು ಇತರರಲ್ಲಿ ಯಾವುದಕ್ಕೂ ಅಂಗಲಾಚಲಾರೆ. ನಿಮ್ಮನ್ನೇ ಪೂಜಿಸುತ್ತಿದ್ದರೂ ನನ್ನ ಹುಟ್ಟು ಸಾವುಗಳ ಕಷ್ಟ ಏಕೆ ನೀಗುತ್ತಿಲ್ಲ. ನನ್ನ ಹಿಂದಿನ ಜನ್ಮದ ಕರ್ಮವನ್ನು ಕಳೆದುಕೊಳ್ಳದೆ ನಿಮ್ಮನ್ನು ಪೂಜಿಸಿ ವ್ಯಥೆಗೊಳಗಾಗಿದ್ದೇನೆ. ಇದಕ್ಕೆಲ್ಲ ಕಾರಣವಾಗಿರುವ ಮನಸ್ಸಿನ ದುರ್ಗುಣಗಳನ್ನು ಕಳೆದು ಶರಣರ ಸಂತರ ಮೊರೆ ಹೋಗುವಂತೆ ದಯೆ ತೋರು ಎಂಬ ಪ್ರಾರ್ಥನಾ ಭಾವ ಇಲ್ಲಿದೆ. ಇಂದಿನ ಮಾತು. ಪಾರ್ವತಿಯು ಪರಮಾತ್ಮನನ್ನು ಸ್ತುತಿಸುತ್ತಾ, ನಿನ್ನ ಬುದ್ಧಿಯ ಈ ನಟನಾ ವ್ಯಾಪಾರವು ಅದ್ಭುತವಾಗಿದೆ. ನಿನ್ನ ಈ ಪ್ರಜ್ಞಾವಂತನಾದ ಬುದ್ಧಿಗೆ ಗತಿಯನ್ನು ನೀಡುವ ಸರ್ವಸಮರ್ಥವೂ ಆದ ಈಶ್ವರ ಸ್ವರೂಪದ ಧ್ಯಾನವನ್ನು ಮಾಡುತ್ತೇನೆ. ಹೇ ಸರ್ವೋತ್ತಮನಾದ ನನ್ನ ಪ್ರಭುವೇ, ನಿನ್ನ ತೇಜಸ್ಸು 12 ಕೋಟಿ ಸೂರ್ಯರಿಗಿಂತ ಅಧಿಕವಾಗಿದೆ. ಕೋಟಿ ಚಂದ್ರರಿಗಿಂತಲೂ ಅಧಿಕ ಶೀತಲವಾಗಿದೆ ಎಂದು ಅಭಿನಂದಿಸಿ ಭಕ್ತಿಯ ಲಕ್ಷಣವನ್ನು ತಿಳಿಸಲು ವಿನಂತಿಸಿಕೊಳ್ಳುತ್ತಾಳೆ. ಶಿವನು ಮಾಡುವ ವಿಶ್ವದ ಸೃಷ್ಟಿಯಲ್ಲಿ ಎಲ್ಲವೂ ನಿತ್ಯ ನೂತನವಾಗಿರುತ್ತದೆ. ಎಲ್ಲರಲ್ಲೂ ಮೂಗು, ಕಣ್ಣು, ಬಾಯಿ ಇರುತ್ತವೆ. ಆದರೆ ಒಂದರಂತೆ ಒಂದಿರುವುದಿಲ್ಲ. ಇಂತಹ ಹಲವಾರು ವಿಶಿಷ್ಟತೆಗಳು ಶಿವನ ಸೃಷ್ಟಿಯಲ್ಲಿ ಸಿಗುತ್ತವೆ. ಧೀರ್ಣತೆ ನಟನ ಲೋಕೆ ಚತುರಂ ತೇ ಪ್ರವರ್ತನಂ ಧೀಮಯಂ ಧೀಗತಿಂ ದೇವಧೀಮಹೀಶಾನಮೀಶ್ವರಂ ದೇವದೇವೋತ್ತಮ ಸ್ವಾಮಿನ್ ದೀಪ್ಯದ 12 ಕೋಟಿಯೇ ಶಶಿಕೋಟಿ ಸುತಿದಾಯ ಸ್ವತ್ತೇಜಃ ನಖನೆ ನಮಃ. ಶರಣಾರ್ಥಿಗಳು.